ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಯುದ್ಧದ ಅಪ್ಡೇಟ್ ಅನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಹಿಂದಿನ ವಿಡಿಯೋದಲ್ಲೂ ಕೂಡ ಸದ್ಯದ ಬೆಳವಣಿಗೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೆ. ಅದರ ಆಚೆಗಿನ ಒಂದಷ್ಟು ಸಂಗತಿಯನ್ನ ನಾವಿವತ್ತು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಅಮೆರಿಕ ಮತ್ತೆ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿಯನ್ನ ನಡೆಸ್ತಾ ಇದ್ದಾವೆ. ನಿರಂತರವಾಗಿ ಬಾಂಬ್ ಸುರಿಮಳೆಯನ್ನೇ ಸುರಿಸಲಾಗ್ತಾ ಇದೆ. ಒಂದು ಸಣ್ಣ ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ಇಡ್ತೇನೆ. ಹೆಚ್ಚು ಕಡಿಮೆ 96 ಗಂಟೆ ಅಂದ್ರೆ 4 ದಿನಗಳಲ್ಲಿ, ಆರಂಭದ 4 ದಿನಗಳಲ್ಲಿ 5197 ಯುದ್ಧ ಸಾಮಗ್ರಿಗಳನ್ನ ಬಳಸಲಾಗಿದೆ. ಅಂದ್ರೆ ಬಾಂಬ್ ಮತ್ತೆ ಮಿಸೈಲ್ಗಳನ್ನ. ಅಂದ್ರೆ ಆಧುನಿಕ ಯುದ್ಧದಲ್ಲೇ ಅತಿ ದೊಡ್ಡ ದಾಳಿ ಎನ್ನುವ ರೀತಿಯಲ್ಲೂ ಕೂಡ ಇದನ್ನು ಕರೆಯಲಾಗ್ತಿದೆ. ಅಂದ್ರೆ 5197 ಯುದ್ಧ ಸಾಮಗ್ರಿಗಳನ್ನ ಬಳಸಿರೋದು. ಹೆಚ್ಚು ಕಡಿಮೆ ಇದರ ಖರ್ಚು 1,36,000 ಕೋಟಿಯಷ್ಟು. 1,36,000 ಕೋಟಿಯಷ್ಟು. ಒಂದು ಸಣ್ಣ ಕಂಪ್ಯಾರಿಸನ್ ಮಾಡ್ಬೋದು. ಅಂದ್ರೆ ನಮ್ಮ ಇಡೀ ದೇಶಕ್ಕೆ ಒಂದು ವರ್ಷ ಉಚಿತವಾಗಿ ರೇಷನ್ ಅನ್ನ ಹಂಚಬಹುದು. ಅಷ್ಟು ದುಡ್ಡನ್ನ ಇಲ್ಲಿ ಖರ್ಚು ಮಾಡಲಾಗಿದೆ ಬರೀ 4 ದಿನಗಳಿಗೆ. ಆದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ಅಂದುಕೊಂಡಿದ್ದನ್ನ ಸಾಧಿಸೋಕೆ ಸಾಧ್ಯ ಆಯ್ತಾ ಅಂದ್ರೆ ಇಲ್ಲ. ಅಮೆರಿಕ ತಾನು ಏನ್ ಅಂದುಕೊಂಡಿತ್ತು ಅದನ್ನ ರೀಚ್ ಆಗೋದಿಕ್ಕೆ ಸಾಧ್ಯವೇ ಆಗಿಲ್ಲ. ಅಮೆರಿಕ ಅಂದುಕೊಂಡಿದ್ದೇನೋ ಒಂದು ಸರ್ವೋಚ್ಚ ನಾಯಕನ ಹತ್ಯೆ ಆಗಬೇಕು ಅಂತ ಹೇಳಿ. ಯಾಕೆ ಹತ್ಯೆ ಆಗಬೇಕು ಅಂದ್ರೆ ಇರಾನ್ನ ರೆಜಿಮ್ ಅಂದ್ರೆ ಆಡಳಿತವನ್ನ ಬದಲಾಯಿಸಬೇಕು, ಇರಾನ್ನಲ್ಲಿ ತಾವು ಬೇಕಾದಂತವನ್ನ ತಂದು ಕೂರಿಸಬೇಕು ಎನ್ನುವ ರೀತಿಯಲ್ಲಿ. ಖಮೇನಿ ಹತ್ಯೆ ಏನೋ ಆಯ್ತು, ಆದ್ರೆ ಆಡಳಿತವನ್ನ ಬದಲಾಯಿಸೋಕೆ ಸಾಧ್ಯ ಆಯ್ತಾ ಇಲ್ಲ. ಆದ್ರೆ ಅಮೆರಿಕದ ಎಷ್ಟರ ಮಟ್ಟಿಗೆ ಈಗ ಬ್ಯಾಕ್ ಟು ಬ್ಯಾಕ್ ಪೆಟ್ಟನ್ನ ತಿಂತಾ ಇದೆ ಅಂದ್ರೆ, ಆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಅಥವಾ ಗಲ್ಫ್ ಕಂಟ್ರೀಸ್ಗಳಲ್ಲಿ ಅದರ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿತ್ತು, ರಡಾರ್ ಎಲ್ಲ ಏನಿತ್ತು, ಅದೆಲ್ಲವನ್ನು ಕೂಡ ಇದೀಗ ಕಳ್ಕೊಳ್ತಾ ಇದೆ. ಇರಾನ್ ಅದೆಲ್ಲವನ್ನು ಕೂಡ ಪುಡಿಗಟ್ಟುವಂತ ಕೆಲಸವನ್ನ ಮಾಡ್ತಾ ಇದೆ. ಜೊತೆಗೆ ಅವರ ಸಾಕಷ್ಟು ಡ್ರೋನ್ಸ್ ಗಳನ್ನ ಕಳ್ಕೊಂಡಿದ್ದಾರೆ. ಹಾಗೆ ಒಂದಷ್ಟು ಯುದ್ಧ ವಿಮಾನಗಳನ್ನು ಕೂಡ ಅಮೆರಿಕ ಕಳ್ಕೊಂಡಿದೆ. ಒಂದಷ್ಟು ಸೈನಿಕರನ್ನು ಕೂಡ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ. ಆ ಕಾರಣಕ್ಕಾಗಿ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರುವಂತ ವಿಚಾರ ಅಥವಾ ಒಂದಷ್ಟು ತಜ್ಞರು ಈಗ ವಿಶ್ಲೇಷಣೆ ಮಾಡ್ತಾ ಇರೋದು, ಅಮೆರಿಕ ಈ ಯುದ್ಧದಲ್ಲಿ ಪಡೆದುಕೊಂಡಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಜಾಸ್ತಿ ಎನ್ನುವಂತ ರೀತಿಯಲ್ಲಿ. ಆ ಕಾರಣಕ್ಕಾಗಿ ಟ್ರಂಪ್ ಫ್ರಸ್ಟ್ರೇಷನ್ಗೊಳಗಾಗ್ತಿದ್ದಾರೆ ಅಂತ ಟ್ರಂಪ್ ಕಡೆಯಿಂದ ಒಂದು ಹೇಳಿಕೆಯೂ ಕೂಡ ಬಂದು ಬಿಡ್ತು. ಅಂದ್ರೆ ತುಂಬಾ ಜನ ಅಂದ್ಕೊಳ್ತಾ ಇದ್ರು ಅಮೆರಿಕ ಇರಾನ್ ಕಡೆಯಿಂದ ಈ ರೀತಿ ಪ್ರತಿರೋಧ ಎದುರಾಗಬಹುದು ಅಂತ ನಿರೀಕ್ಷೆ ಮಾಡಿತ್ತು, ಅದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿತ್ತು ಅಂತ ಹೇಳಿ. ಆದ್ರೆ ಟ್ರಂಪ್ ಮಾತಿನಿಂದಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅಮೆರಿಕ ಸಿದ್ಧತೆಯನ್ನ ಮಾಡ್ಕೊಂಡಿರಲಿಲ್ಲ. ಅಂದ್ರೆ ಇರಾನ್ ಈ ಪ್ರತಿದಾಳಿ ಎದುರಿಸುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಟ್ರಂಪ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇರಾನ್ ಯುದ್ಧ ನೀತಿ ಬಗ್ಗೆ ನಾವ್ಯಾರು ಕೂಡ ಅಂದಾಜು ಮಾಡಿರಲಿಲ್ಲ, ತಜ್ಞರು ಕೂಡ ನನಗೆ ಇದನ್ನು ಹೇಳಿರಲಿಲ್ಲ ಎನ್ನುವ ರೀತಿಯಲ್ಲಿ. ಜೊತೆ ಅಂದ್ರೆ ಈ ಗಲ್ಫ್ ಕಂಟ್ರೀಸ್ಗಳ ಮೇಲಿನ ದಾಳಿ ಅಥವಾ ಈ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದಂತ ವಿಚಾರ, ಇವೆಲ್ಲವನ್ನು ಕೂಡ ನೋಡಿ ನನಗೆ ಶಾಕ್ ಆಯ್ತು. ಅಂದ್ರೆ ಇರಾನ್ ಶಕ್ತಿ ನೋಡಿ ನನಗೆ ಶಾಕ್ ಆಗ್ತಾ ಇದೆ, ಅವ್ರು ತುಂಬಾ ಪವರ್ಫುಲ್ ಆಗಿದ್ದಾರೆ ಎನ್ನುವ ರೀತಿಯಲ್ಲಿ ಟ್ರಂಪ್ ಕಡೆಯಿಂದಲೇ ಹೇಳಿಕೆ ಬಂತು. ಓಕೆ, ಇದಕ್ಕೆ ಸಂಬಂಧಪಟ್ಟಾಗ ಆನಂತರ ಹೇಳ್ತಾ ಹೋಗ್ತೀನಿ. ಎಲ್ಲೆಲ್ಲಿ ಇಲ್ಲಿ ಟ್ರಂಪ್ ಮುಖಭಂಗ ಅನುಭವಿಸುವಂತ ಪರಿಸ್ಥಿತಿ ಎದುರಾಯ್ತು ಅಥವಾ ಸದ್ಯದ ಹಂತದಲ್ಲಿ ಹಿನ್ನಡೆ ಅಂತ ಯಾಕೆ ಕರಿತಿದ್ದೀವಿ ಅಂತ. ಅದಕ್ಕೂ ಮುನ್ನ ಅಮೆರಿಕಗೂ ಕೂಡ ಒಂದು ಸೋಲಿನ ಇತಿಹಾಸ ಇದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಗಮನಿಸಬೇಕು. ಅದೇನು ಅಂತ ಹೇಳ್ತಾ ಹೋಗ್ತೀನಿ, ಕೇಳಿ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಸೇನೆಯ ವಿಚಾರದಲ್ಲಿ ಅಥವಾ ಬೇರೆ ಬೇರೆ ಎಲ್ಲ ವಿಚಾರದಲ್ಲೂ ಕೂಡ ಅಮೆರಿಕ ಪವರ್ಫುಲ್ ಕಂಟ್ರಿ, ಅದರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಆದ್ರೆ ಈ ಅಮೆರಿಕ ಏನ್ ಮಾಡುತ್ತೆ ಅಂದ್ರೆ ಇಡೀ ಜಗತ್ತನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತ ಪ್ರಯತ್ನವನ್ನ ಪಡುತ್ತೆ. ಒಂದಷ್ಟು ದೇಶಗಳನ್ನ ತನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಬೇಕು ಅಂತಲೂ ಕೂಡ ಅಮೆರಿಕ ಬಯಸುತ್ತೆ. ಹಾಗೆ ಯಾವ್ಯಾವ ದೇಶಗಳು ಅದರ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋದಿಲ್ಲ, ಅಮೆರಿಕಾಗೆ ಬೇಕಾದಂತ ಆಡಳಿತ ಯಾವ್ಯಾವ ದೇಶದಲ್ಲಿ ಇರೋದಿಲ್ಲ, ಅಂತ ದೇಶಗಳ ವಿಚಾರದಲ್ಲಿ ಮೂಗು ತೂರಿಸುತ್ತೆ, ಯುದ್ಧವನ್ನ ಸಾರುತ್ತೆ, ಅವ್ರ ಮೇಲೆ ದಾಳಿಯನ್ನ ಮಾಡುತ್ತೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳೆಲ್ಲವೂ ಕೂಡ ನಮಗೆ ಸಿಕ್ಕಿವೆ. ಇತ್ತೀಚಿನ ಉದಾಹರಣೆ ಅಂದ್ರೆ ವೆನಿಜುವೆಲಾಗೆ ನುಗ್ಗಿ ಅಲ್ಲಿನ ಮುಖ್ಯಸ್ಥರನ್ನೇ ಕಿಡ್ನಾಪ್ ಮಾಡಿದಂತ ಉದಾಹರಣೆಯೂ ಕೂಡ ನಮ್ಮ ಮುಂದೆ ಇದೆ. ಆ ಕಾರಣಕ್ಕಾಗಿ ಅಮೆರಿಕ ಹೆಚ್ಚು ಕಡಿಮೆ 80ಕ್ಕೂ ಅಧಿಕ ದೇಶಗಳಲ್ಲಿ ತನ್ನ ಸೇನಾ ನೆಲೆಯನ್ನು ಕೂಡ ಹೊಂದಿದೆ. ಅಂದ್ರೆ ಇಡೀ ಜಗತ್ತಿನ ಮೇಲೆ ಕಂಟ್ರೋಲ್ ಇಟ್ಕೊಳ್ಬೇಕು ಎನ್ನುವಂತ ಕಾರಣಕ್ಕಾಗಿ. ಇದೆಲ್ಲವೂ ಕೂಡ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರುವಂತಹ ಸಂಗತಿಯೇ. ಆದ್ರೆ ಇಂತಹ ಅಮೆರಿಕ ಯುದ್ಧವನ್ನ ಸಾರಿದಂತಹ ಸಂದರ್ಭದಲ್ಲಿ ಒಂದು ಯುದ್ಧದಲ್ಲಿ ಅಮೆರಿಕ ಸೋಲನ್ನ ಅನುಭವಿಸುವಂತ ಪರಿಸ್ಥಿತಿ ಅಥವಾ ಮುಖಭಂಗವನ್ನ ಅನುಭವಿಸುವಂತ ಪರಿಸ್ಥಿತಿ ಅಥವಾ ಇಂತಹ ಅಮೆರಿಕಗೆ ಹಿನ್ನಡೆ ಆಗುವಂತ ಪರಿಸ್ಥಿತಿಯು ಕೂಡ ಎದುರಾಗಿ ಬಿಟ್ಟಿತ್ತು. ಬಹಳ ಆಸಕ್ತಿಕರ ಆಗಿರುವಂತಹ ಡೀಟೇಲ್ ವಿಯೆಟ್ನಾಂಗೆ ಸಂಬಂಧಪಟ್ಟ ಹಾಗೆ. ಅದೇನು ಅಂತ ಹೇಳ್ತಾ ಹೋಗ್ತೀನಿ, ಕೇಳಿ. ಬಂಧುಗಳೇ, 2ನೇ ಮಹಾಯುದ್ಧ ಎಲ್ಲವೂ ಕೂಡ ಮುಗಿಯುತ್ತೆ. ಜಗತ್ತಿನಲ್ಲಿ ನಾನಾ ರೀತಿಯಾದಂತಹ ಬದಲಾವಣೆ ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ವಿಯೆಟ್ನಾಂನಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲೂ ಕೂಡ ಈ ಫ್ರೆಂಚ್ ಆಳ್ವಿಕೆ ಇರುತ್ತೆ. ವಿಯೆಟ್ನಾಂನಲ್ಲಿ ಓರ್ವ ನಾಯಕನ ಉದಯ ಆಗಿರುತ್ತೆ. ಆ ನಾಯಕ ಹೋಚಿನ್ ಮಿನ್ ಅಂತೇಳಿ ಅವರ ಹೆಸರು. ಅವರು ತನ್ನದೇ ಆದಂತ ಒಂದು ಸೇನೆಯನ್ನ ಕಟ್ಕೊಳ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫ್ರೆಂಚ್ ಸೈನಿಕರನ್ನ ಅಲ್ಲಿಂದ ಓಡಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅದಕ್ಕೂ ಮುನ್ನವೇ ವಿಯೆಟ್ನಾಂ ಜಪಾನ್ ಆಳ್ವಿಕೆಯೂ ಕೂಡ ಒಳಪಟ್ಟಿತ್ತು. ಹೀಗೆ ಒಂದಷ್ಟು ಬದಲಾವಣೆಗಳು ಕೂಡ ಆಗ್ತಾ ಇರುತ್ತೆ. ಅಂತಿಮವಾಗಿ ಫ್ರೆಂಚ್ ಸೈನಿಕರು ವಿಯೆಟ್ನಾಂ ಅನ್ನ ಬಿಟ್ಟು ಹೋಗುವಂತ ಪರಿಸ್ಥಿತಿ ಎದುರಾಗುತ್ತೆ.
ಅದಾದ ಬಳಿಕ ವಿಯೆಟ್ನಾಂನ ಮುಂದಿನ ಭವಿಷ್ಯ ಏನು ಅಂತ ನಿರ್ಧರಿಸುವ ಪರಿಸ್ಥಿತಿ ಎದುರಾಗುತ್ತೆ. ಕೊರಿಯಾದಲ್ಲೂ ಕೂಡ ಹಾಗೆ ಆಗಿತ್ತು. ಅಂತಿಮವಾಗಿ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಆಯಿತು. ಅಲ್ಲೂ ಕೂಡ ಏನೇನು ಬೆಳವಣಿಗೆ ಆಯಿತು ನೀವು ಗಮನಿಸ್ತಾನೆ ಇದ್ದೀರಿ. ಇಂದಿಗೂ ಕೂಡ ಉತ್ತರ ಕೊರಿಯಾ ಮತ್ತು ಅಮೆರಿಕದ ನಡುವೆ ಒಂದು ಶತ್ರುತ್ವ ಅದೆಲ್ಲವೂ ಕೂಡ ಇದ್ದೇ ಇದೆ. ವಿಯೆಟ್ನಾಂನಲ್ಲೂ ಕೂಡ ಅದಾದ ನಂತರ ಒಂದು ಜಿನಿವಾ ಒಪ್ಪಂದ ಎಲ್ಲವೂ ಕೂಡ ನಡೆಯುತ್ತೆ. ಅಂತಿಮವಾಗಿ ಒಂದು ಸಭೆಯನ್ನ ಸೇರಿ ಏನ್ ಮಾಡಲಾಗುತ್ತೆ ಅಂದ್ರೆ ಉತ್ತರ ವಿಯೆಟ್ನಾಂ ಹಾಗೆ ದಕ್ಷಿಣ ವಿಯೆಟ್ನಾಂ ಅಂತ ಹೇಳಿ ಒಂದು ನೀಟಾಗಿ ಡಿವೈಡ್ ಅನ್ನ ಮಾಡಲಾಗುತ್ತೆ. ಉತ್ತರ ವಿಯೆಟ್ನಾಂನಲ್ಲಿ ಏನಾಗುತ್ತೆ ಅಂದ್ರೆ ಕಮ್ಯುನಿಸ್ಟ್ ಆಡಳಿತ ಬರುತ್ತೆ. ಅಂದ್ರೆ ರಷ್ಯಾ ಮತ್ತೆ ಚೀನಾ ಬೆಂಬಲಿತ ಆಡಳಿತ ಬರುತ್ತೆ ಅಲ್ಲಿ, ಅಥವಾ ಸೋವಿಯತ್ ಒಕ್ಕೂಟದ ಬೆಂಬಲಿತ ಆಡಳಿತ ಬರುತ್ತೆ ಎಲ್ಲಿ ಉತ್ತರ ವಿಯೆಟ್ನಾಂನಲ್ಲಿ. ಇತ್ತ ದಕ್ಷಿಣ ವಿಯೆಟ್ನಾಂ ಅನ್ನು ಗಮನಿಸಿದಾಗ ಅಲ್ಲಿ ಅಮೆರಿಕ ಬೆಂಬಲಿತ ಪ್ರಜಾಪ್ರಭುತ್ವ ಆಳ್ವಿಕೆ ಬರುತ್ತೆ. ಅಂದ್ರೆ ಒಂದು ಕಡೆಯಲ್ಲಿ ಕಮ್ಯುನಿಸ್ಟು, ಮತ್ತೊಂದು ಕಡೆಯಿಂದ ಪ್ರಜಾಪ್ರಭುತ್ವ ಆಳ್ವಿಕೆ ಬರುತ್ತೆ. ಅದಾದ ಬಳಿಕ ಈ ಉತ್ತರ ವಿಯೆಟ್ನಾಂನವ್ರು ಏನ್ ಮಾಡ್ತಾರೆ ಅಂದ್ರೆ ಇಡೀ ವಿಯೆಟ್ನಾಮನ್ನೇ ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ, ಅಥವಾ ಇಡೀ ವಿಯೆಟ್ನಾಂನಲ್ಲಿ ಕಮ್ಯುನಿಸಂ ಅನ್ನ ಪಸರಿಸುವಂತ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಇದು ಅಮೆರಿಕಾಗೆ ಇಷ್ಟ ಆಗಲಿಲ್ಲ. ಅಮೆರಿಕ ಅಲ್ಲಿ ಕಮ್ಯುನಿಸ್ಟರು ಕಂಪ್ಲೀಟ್ ಆಗಿ ಆಳ್ವಿಕೆಯನ್ನು ನಡೆಸಬಾರ್ದು ಅಂತ ಹೇಳಿ ಅಮೆರಿಕ ಬಯಸುತ್ತೆ. ಇಡೀ ವಿಯೆಟ್ನಾಂನಲ್ಲಿ ತನಗೆ ಬೇಕಾದಂಥವರು ಆಡಳಿತದಲ್ಲಿ ಇರಬೇಕು ಎನ್ನುವಂತ ಮನಸ್ಥಿತಿಗೆ ಅಮೆರಿಕ ಬಂದುಬಿಡುತ್ತೆ. ಹೀಗಾಗಿ ಏನ್ ಮಾಡುತ್ತೆ ಅಮೆರಿಕ ಅಂದ್ರೆ ವಿಯೆಟ್ನಾಂ ವಿಚಾರದಲ್ಲಿ ವಿಪರೀತ ಅಂದ್ರೆ ವಿಪರೀತ ಮೂಗು ತೂರಿಸೋಕೆ ಶುರು ಮಾಡ್ಕೊಳ್ಳುತ್ತೆ, ಅಥವಾ ಅವರ ವಿಚಾರದಲ್ಲಿ ಎಂಟ್ರಿ ಕೊಡೋದಕ್ಕೆ ಶುರು ಮಾಡ್ಕೊಂಡು ಬಿಡುತ್ತೆ ಅಮೆರಿಕ. ಅಂತಿಮವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಯೆಟ್ನಾಂ ಅದೇ ರೀತಿಯಾಗಿ ಅಮೆರಿಕದ ನಡುವಿನ ಒಂದು ರೀತಿ ಜಟಾಪಟಿ ಅಂತದೆಲ್ಲವೂ ಕೂಡ ಶುರುವಾಗಿರುತ್ತೆ. ಅಂತಿಮವಾಗಿ ಅಮೆರಿಕ ಏನ್ ಮಾಡುತ್ತೆ ಅಂದ್ರೆ 1965 ಸುಮಾರಿಗೆ ತನ್ನ ಸೇನೆಯನ್ನೇ ಅಮೆರಿಕ ವಿಯೆಟ್ನಾಂಗೆ ಕಳುಹಿಸಿ ಬಿಡುತ್ತೆ. ಲಕ್ಷ ಲಕ್ಷ ಸೈನಿಕರು ವಿಯೆಟ್ನಾಂ ಭೂಮಿಗೆ ಎಂಟ್ರಿ ಕೊಟ್ಟು ಬಿಡ್ತಾರೆ. ಯಾರ ಸೈನಿಕರು? ಅಮೆರಿಕದ ಸೈನಿಕರು. ಹಾಗೆ ಇಡೀ ಜಗತ್ತಿನಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇತ್ತು ಅಂದ್ರೆ ವಿಯೆಟ್ನಾಂ ಆರಾಮಾಗಿ ಸೋತ್ ಹೋಗಿಬಿಡುತ್ತೆ. ವಿಯೆಟ್ನಾಂನಲ್ಲಿ ಹೇಳ್ಕೊಳ್ಳುವಂತ ಶಕ್ತಿ ಅಂತದೇನು ಕೂಡ ಇಲ್ಲ. ಅಮೆರಿಕ ತುಂಬಾ ಬಲಾಢ್ಯವಾಗಿರುವಂತ ಸೇನೆಯನ್ನ ಹೊಂದಿದೆ, ಅಥವಾ ಅಮೆರಿಕ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ರಾಷ್ಟ್ರ. ಹೀಗಾಗಿ ವಿಯೆಟ್ನಾಂ ಅನ್ನ ಆರಾಮಾಗಿ ಮುಗಿಸಿಬಿಡುತ್ತೆ ಎನ್ನುವ ರೀತಿಯ ಲೆಕ್ಕಾಚಾರ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಅಂತಿಮವಾಗಿ 1965ರಿಂದ ಯುದ್ಧ ಶುರುವಾಗಿ ಬಿಡುತ್ತೆ. ಅಮೆರಿಕ ಅಂದುಕೊಂಡಿದ್ದು, ಅಮೆರಿಕದ ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ. ಕಾರಣ ಏನಪ್ಪಾ ಅಂದ್ರೆ ಉತ್ತರ ವಿಯೆಟ್ನಾಂ ಭಾಗದಲ್ಲಿ ಇದ್ದಂತ ಸೈನಿಕರು ಏನ್ ಮಾಡಿದ್ದಾರೆ ಅಂದ್ರೆ ಗೆರಿಲ್ಲಾ ಯುದ್ಧ ತಂತ್ರವನ್ನ ಬಹಳ ಚೆನ್ನಾಗಿ ಕಲ್ತ್ಕೊಂಡು ಬಿಟ್ಟಿದ್ರು. ಬೆಟ್ಟ ಗುಡ್ಡಗಳು ಅಥವಾ ಕಾಡು ಪ್ರದೇಶದಿಂದ ದಿಢೀರ್ ಅಂತ ಹೇಳಿ ದಾಳಿಯನ್ನ ಮಾಡಿ ಮತ್ತೆ ಹೋಗಿ ಆ ಕಾಡಿನಲ್ಲಿ ಅಡಗಿ ಕುಳಿತುಕೊಂಡು ಬಿಡ್ತಾ ಇದ್ರು. ಹಾಗೆ ವಿಯೆಟ್ನಾಂನ ಬೇರೆ ಬೇರೆ ಪ್ರದೇಶದಲ್ಲಿ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಿಬಿಟ್ಟಿದ್ರು. ಹೀಗಾಗಿ ಆ ಸುರಂಗದ ಒಳಗೆ ಕೂಡ ಅಡಗಿ ಕುಳಿತುಕೊಳ್ತಾ ಇದ್ರು. ಈ ಅಮೆರಿಕ ಸೈನಿಕರಿಗೆ ಯಾವ್ದು ಟ್ರೈನಿಂಗ್ ಆಗಿತ್ತು ಅಂದ್ರೆ ಮುಖಾಮುಖಿ ಯುದ್ಧಕ್ಕೆ ಮಾತ್ರ ಆಗಿತ್ತು. ಗೆರಿಲ್ಲಾ ಯುದ್ಧ ತಂತ್ರ ಅವರಿಗೆ ತೀರಾ ಹೊಸದು ಎನ್ನುವಂತ ರೀತಿಯಲ್ಲಿತ್ತು. ಅವರು ವಿಯೆಟ್ನಾಂನಲ್ಲಿ ಬಾಂಬ್ ಹಾಕಿದ್ರು ಕೂಡ ವಿಯೆಟ್ನಾಂ ಸೈನಿಕರು ಏನ್ ಮಾಡ್ತಾ ಇದ್ರು ಅಂದ್ರೆ ಸೀದಾ ಸುರಂಗದ ಒಳಗಡೆ ಅಡಗಿ ಕುಳಿತುಕೊಳ್ತಾ ಇದ್ರು. ಹೀಗಾಗಿ ಸೈನಿಕರಿಗೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಅಲ್ಲಿ ಸಾವನ್ನಪ್ತಾ ಇದ್ದಿದ್ದು ವಿಯೆಟ್ನಾಂನ ನಾಗರಿಕರು. ಹೀಗೆ ಒಂದು ಹಂತದವರೆಗೆ ಯುದ್ಧ ತಳ್ಕೊಂಡು ಹೋಗ್ತಾನೆ ಹೋಗುತ್ತೆ. ಅಂದ್ರೆ ಇರಾನ್ ವಿಚಾರದಲ್ಲಿ ಹೆಂಗೆ ಈಗ ತುಂಬಾ ಲಾಂಗ್ ಟೈಮ್ ಹೋಗ್ತಾನೆ ಇದೆ ಇರಾನ್ ವಿಚಾರದಲ್ಲಿ, ಹಾಗೆ ವಿಯೆಟ್ನಾಂನಲ್ಲೂ ಕೂಡ 65ಕ್ಕೆ ಆರಂಭ ಆಗಿದ್ದು ಮುಗಿಯಲೇ ಇಲ್ಲ. 2 ವರ್ಷ 3 ವರ್ಷ ಹೀಗೆ ಕಂಟಿನ್ಯೂ ಆಗ್ತಾನೆ ಹೋಗಿಬಿಡುತ್ತೆ. ಅಮೆರಿಕ ಯಾವೆಲ್ಲ ರೀತಿಯಲ್ಲಿ ಬಲಪ್ರಯೋಗವನ್ನ ಮಾಡಬಹುದು ಎಲ್ಲಾ ರೀತಿಯಲ್ಲೂ ಕೂಡ ಬಲಪ್ರಯೋಗವನ್ನ ಮಾಡುತ್ತೆ. ಅತ್ತ ಉತ್ತರ ವಿಯೆಟ್ನಾಂ ಏನ್ ಮಾಡುತ್ತೆ ಅಂದ್ರೆ ದಕ್ಷಿಣ ವಿಯೆಟ್ನಾಂ ಮೇಲೂ ಕೂಡ ಒಂದು ರೀತಿಯಲ್ಲಿ ಯುದ್ಧದ ರೀತಿಯಲ್ಲಿ ಸಾರ್ಬಿಡುತ್ತೆ. ಈಗ ಇರಾನ್ ಏನ್ ಮಾಡಿದೆ ಗಲ್ಫ್ ಕಂಟ್ರೀಸ್ಗಳ ಮೇಲೂ ಕೂಡ ಯುದ್ಧದ ರೀತಿಯಲ್ಲಿ ಇದು ಮಾಡ್ತಾ ಇದೆಯಲ್ಲ, ಹಾಗೆ ಉತ್ತರ ವಿಯೆಟ್ನಾಂ ಏನ್ ಮಾಡ್ಬಿಡುತ್ತೆ ಅಂದ್ರೆ ದಕ್ಷಿಣ ವಿಯೆಟ್ನಾಂ ಮೇಲೂ ಕೂಡ ಅಂತಹ ದಾಳಿ ಎಲ್ಲವನ್ನು ಕೂಡ ಆರಂಭಿಸಿ ಬಿಡುತ್ತೆ. ನೋಡ್ತಾ ಇದ್ದ ಹಾಗೆ ಅಮೆರಿಕ ಸೈನಿಕರ ಸಾವು ಶುರುವಾಗ್ಬಿಡುತ್ತೆ. ವಿಯೆಟ್ನಾಂನಲ್ಲೂ ಕೂಡ ಲಕ್ಷಾಂತರ ಜನ ಸಾಯೋದಕ್ಕೆ ಶುರುವಾಗ್ಬಿಡ್ತಾರೆ. ಆದ್ರೆ ವಿಯೆಟ್ನಾಂನಲ್ಲಿ ಇದ್ದಂತ ಸೇನೆ ಅಥವಾ ಅವ್ರದೊಂದು ಪಡೆ ಏನಿತ್ತು ಅದು ಮಾತ್ರ ಶರಣಾಗ್ತಾನೆ ಇಲ್ಲ, ಅದು ಮಾತ್ರ ಬಗ್ತಾನೆ ಇಲ್ಲ ಎನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಇತ್ತ ಏನಾಗ್ಬಿಡುತ್ತೆ ಅಂದ್ರೆ ಅಮೆರಿಕ ಅದಾದ ಬಳಿಕ ಒಂದು ವಿಷಕಾರಿ ರಾಸಾಯನಿಕವನ್ನ ವಿಯೆಟ್ನಾಂನ ಹಳ್ಳಿ ಪ್ರದೇಶಗಳಿಗೆ ಎಲ್ಲ ಕಡೆಗಳಲ್ಲೂ ಕೂಡ ಹಾಕಿಬಿಡುತ್ತೆ. ಏಜೆಂಟ್ ಆರೆಂಜ್ ಎನ್ನುವಂತ ಒಂದು ರಾಸಾಯನಿಕ, ಹಾಗೆ ನಾಪಾಮ್ ಎನ್ನುವಂತ ಬಾಂಬ್ ಅನ್ನ ಹಾಕಿಬಿಡುತ್ತೆ. ಅದು ಯಾವ ರೀತಿಯಾದಂತಹ ರಾಸಾಯನಿಕ ಅಂದ್ರೆ ಅದು ಬಿತ್ತು ಅಂದ್ರೆ ಅಲ್ಲಿ ಹುಲ್ಲು ಕೂಡ ಹುಟ್ಟೋದಿಲ್ಲ, ಮನುಷ್ಯರ ಆರೋಗ್ಯದಲ್ಲೂ ಕೂಡ ಏರುಪೇರಾಗುವಂತ ಪರಿಸ್ಥಿತಿ. ಹೀಗಾಗಿ ಹಳ್ಳಿಗಳಲ್ಲೂ ಕೂಡ ಆ ರಾಸಾಯನಿಕ, ಆ ಬಾಂಬು ಎಲ್ಲವೂ ಕೂಡ ಸ್ಪ್ರೆಡ್ ಆಗಿಬಿಡುತ್ತೆ. ನೋಡ್ತಾ ಇದ್ದ ಹಾಗೆ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಅಮೆರಿಕದಲ್ಲಿ ಪ್ರತಿಭಟನೆ ಎಲ್ಲವೂ ಕೂಡ ಆರಂಭ ಆಗಿಬಿಡುತ್ತೆ. ಅಮೆರಿಕ ಸರ್ಕಾರದ ನಿರ್ಧಾರದ ವಿರುದ್ಧ ಅಮೆರಿಕದ ಜನರೇ ದಂಗೆ ಎದ್ದು ಬಿಡ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಆಗ ತಾನೇ ಟಿವಿಯಲ್ಲಿ ಯುದ್ಧ ಗಿದ್ದ ಎಲ್ಲವೂ ಕೂಡ ಪ್ರಸಾರ ಆಗುವಂತ ಸಮಯ. ಅಮೆರಿಕ ಹೇಳ್ತಾ ಇತ್ತು ನಾವು ಯುದ್ಧದಲ್ಲಿ ಗೆಲ್ತಾ ಇದ್ದೀವಿ ಅಂತ. ಆದ್ರೆ ಟಿವಿಯಲ್ಲಿ ನೋಡ್ತಾ ಇದ್ದಂತ ಜನ ಸಾಯೋದನ್ನ ನೋಡಿ, ಅಮೆರಿಕ ಸೈನಿಕರು ಸಾಯೋದನ್ನ ನೋಡಿ ಜನ ದಂಗೆ ಎದ್ದು ಬಿಡ್ತಾರೆ, ಅಥವಾ ತೀವ್ರ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಯಾವುದೋ ದೇಶಕ್ಕೋಸ್ಕರ, ನಿಮ್ದ್ಯಾವುದೋ ಪ್ರತಿಷ್ಠೆಗೋಸ್ಕರ ನಮ್ಮ ಸೈನಿಕರು ಯಾಕೆ ಸಾವನ್ನಪ್ಪಬೇಕು, ನಮ್ಮ ದೇಶದ ಜನ ಯಾಕೆ ಸಾವನ್ನಪ್ಪಬೇಕು, ವಿಯೆಟ್ನಾಂನ ಅಮಾಯಕರು ಯಾಕೆ ಸಾವನ್ನಪ್ಪಬೇಕು ಅಂತ ಹೇಳಿ ಅಮೆರಿಕದ ಜನರೇ ಧ್ವನಿ ಎತ್ತೋದಕ್ಕೆ ಶುರು ಮಾಡ್ಕೊಳ್ತಾರೆ. ಕೊನೆಗೆ ಅಮೆರಿಕದ ಪರಿಸ್ಥಿತಿ ಏನಾಗ್ಬಿಡುತ್ತೆ ಅಂದ್ರೆ ವಿಯೆಟ್ನಾಂನ ಸೈನಿಕರನ್ನ ಬಗ್ಗು ಬಡಿಯೋದಿಕ್ಕಾಗ್ಲಿ ಅಥವಾ ಅವನ್ನ ಸೋಲಿಸೋದಿಕ್ಕಾಗ್ಲಿ ಸಾಧ್ಯವೇ ಆಗೋದಿಲ್ಲ. ಅಂತಿಮವಾಗಿ 1973 ಸುಮಾರಿಗೆ ಅಮೆರಿಕ
ಸೋತು ಅನ್ಬಹುದು, ಅಥವಾ ಒಂದು ರೀತಿಯಲ್ಲಿ ಮುಖಭಂಗವನ್ನ ಅನುಭವಿಸಿ ತನ್ನ ಸೈನ್ಯವನ್ನ ವಾಪಸ್ ಕಳಿಸಿಕೊಳ್ಳುತ್ತೆ. 1975ರಲ್ಲಿ ಉತ್ತರ ವಿಯೆಟ್ನಾಂನವ್ರು ಏನ್ ಅಂದ್ಕೊಂಡಿದ್ರು, ಇಡೀ ವಿಯೆಟ್ನಾಂ ಒಂದಾಗಬೇಕು ಅಂತ ಹೇಳಿ ಇಡೀ ವಿಯೆಟ್ನಾಂ ಒಂದಾಗಿ ಬಿಡುತ್ತೆ. ಆ ಯುದ್ಧದಲ್ಲಿ ಹೆಚ್ಚು ಕಡಿಮೆ ಅಮೆರಿಕದ 58,000 ಸೈನಿಕರು ಸಾವನ್ನಪ್ತಾರೆ. 20 ಲಕ್ಷ ವಿಯೆಟ್ನಾಂನ ನಾಗರಿಕರು ಆ ಸಂದರ್ಭದಲ್ಲಿ ಸಾವನ್ನಪ್ತಾರೆ. ಅತಿ ದೊಡ್ಡ ಹತ್ಯಾಕಾಂಡ ಎನ್ನುವ ರೀತಿಯಲ್ಲೂ ಕೂಡ ಕರೆಸಿಕೊಳ್ಳುತ್ತೆ. ಅದಾದ ಬಳಿಕ ವಿಯೆಟ್ನಾಂ ಮತ್ತೆ ಅಮೆರಿಕಾಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದು ರೀತಿಯಲ್ಲಿ ಶತ್ರುತ್ವ ಬೆಳೆದಿರುತ್ತೆ. ಆದ್ರೆ ಈಗ ವಿಯೆಟ್ನಾಂ ವಿಚಾರಕ್ಕೆ ಬಂದ್ರೆ ವಿಯೆಟ್ನಾಂ ಮತ್ತೆ ಅಮೆರಿಕ ನಡುವೆ ಅಂತ ಶತ್ರುತ್ವ ಇಲ್ಲ, ಅವ್ರ ನಡುವೆ ಸ್ನೇಹ ಇದೆ. ವಿಯೆಟ್ನಾಂ ಕೂಡ ನಾನಾ ವಿಚಾರದಲ್ಲಿ ಇವತ್ತು ದೊಡ್ಡ ಮಟ್ಟಿಗೆ ಬೆಳವಣಿಗೆಯನ್ನು ಸಾಧಿಸಿದೆ. ಆದ್ರೆ ಅಮೆರಿಕ ಮಾಡಿದಂತ ಗಾಯ ಇದೆಯಲ್ಲ, ಅದನ್ನು ಇವತ್ತಿಗೂ ಸಾಕಷ್ಟು ಜನಕ್ಕಲ್ಲಿ ಮರೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅಂದ್ರೆ ರಾಸಾಯನಿಕವನ್ನ ಚೆಲ್ಲಿ ಅಲ್ಲಿ ಸಾಕಷ್ಟು ಹಾನಿಯನ್ನ ಅಮೆರಿಕ ಮಾಡಿಬಿಟ್ಟಿತ್ತು. ಇದು ವಿಯೆಟ್ನಾಂ ಯುದ್ಧ. ಅಮೆರಿಕ ಈ ರೀತಿಯಾಗಿ ಸಾಕಷ್ಟು ರಾಷ್ಟ್ರಗಳ ಮೇಲೆ ಯುದ್ಧವನ್ನ ಸಾರಿದೆ. ಬಹುತೇಕ ರಾಷ್ಟ್ರಗಳಲ್ಲಿ ಒಂದು ಹಂತ ಗೆಲುವನ್ನು ಸಾಧಿಸಿದೆ. ಆದ್ರೆ ವಿಯೆಟ್ನಾಂನಲ್ಲಿ ಮಾತ್ರ ಅಮೆರಿಕ ಒಂದು ರೀತಿಯಲ್ಲಿ ಸೋಲನಪ್ಪುವಂತ ಪರಿಸ್ಥಿತಿ ಎದುರಾಗ್ಬಿಡ್ತು. ಅಂದ್ರೆ ತಾನು ಅಂದ್ಕೊಂಡಿದ್ದನ್ನು ಏನು ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ಅಲ್ಲಿನ ರೆಜಿಮ್ ಅನ್ನ ಬದಲಾಯಿಸಬೇಕು, ಅಂದ್ರೆ ಕಮ್ಯುನಿಸ್ಟರ ಆಡಳಿತದಿಂದ ಅದನ್ನ ಹೊರತರಬೇಕು ಅಂತ ಪ್ರಯತ್ನವನ್ನ ಪಟ್ಟರು, ಅವರಿಗೆ ಸಾಧ್ಯ ಆಗ್ಲಿಲ್ಲ. ಅಲ್ಲಿರುವಂತ ಪಡೆಯನ್ನ ಬಗ್ಗುಬಡಿಬೇಕು ಅಂತ ಪ್ರಯತ್ನವನ್ನ ಪಟ್ಟರು, ಅದು ಅಮೆರಿಕಾಗೆ ಸಾಧ್ಯ ಆಗ್ಲಿಲ್ಲ. ಹೀಗಾಗಿ ಅಮೆರಿಕ ತನ್ನ ಯುದ್ಧದ ಇತಿಹಾಸದಲ್ಲಿ ಮರೆಯಲಾಗದಂತ ಒಂದು ಯುದ್ಧ ಅಂದ್ರೆ ಅದು ವಿಯೆಟ್ನಾಂ ಯುದ್ಧ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಚರ್ಚೆ ಆಗ್ತಿದೆ, ಕಾರಣ ಇರಾನ್ ಆ ಪರಿಯಾಗಿ ಇದೀಗ ಟಕ್ಕರನ್ನ ಅಮೆರಿಕಾಗೆ ಕೊಡ್ತಾ ಇದೆ. ಈಗ ಇರಾನ್ ವಿಚಾರಕ್ಕೆ ಬರೋಣ. ಬಂಧುಗಳು, ಇರಾನ್ ಎಷ್ಟರ ಮಟ್ಟಿಗೆ ಹಾನಿಯನ್ನ ಮಾಡ್ತಾ ಇದೆ ಅಂದ್ರೆ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳನ್ನ ಸಂಪೂರ್ಣವಾಗಿ ಪುಡಿಗಡ್ತಾ ಇದೆ. ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿತ್ತು ಅದನ್ನ ಪುಡಿಗಡ್ತಾ ಇದೆ. ಹಾಗೆ ಅಮೆರಿಕ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ಏಟು ಕೊಡ್ತಾ ಇದೆ. ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ ಮೇಲೆ ಬಾಂಬ್ ಸುರಿಮಳೆ ಸುರಿಸ್ತಾ ಇದ್ದಾರೆ. ಇರಾನ್ನಲ್ಲೂ ಕೂಡ ಸಾಕಷ್ಟು ಸರ್ವನಾಶವನ್ನೇ ಮಾಡ್ತಾ ಇದ್ದಾರೆ. ಆದ್ರೆ ಅದೇನು ಹೊಸ ವಿಚಾರ ಅಲ್ಲ ಅಥವಾ ಅಚ್ಚರಿಯ ವಿಚಾರ ಅಲ್ಲ. ಯಾಕಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ಎರಡು ಕೂಡ ಅತ್ಯಂತ ಬಲಿಷ್ಠ ರಾಷ್ಟ್ರಗಳು. ಇರಾನ್ ಮೇಲೆ ಈ ರೀತಿಯಾಗಿ ಮುಗಿಬೀಳೋದು ಸಹಜವೇ. ಆದ್ರೆ ಇರಾನ್ ಇದೀಗ ಪ್ರತಿರೋಧವನ್ನ ಒಡ್ತಾ ಇದೆಯಲ್ಲ, ಅದು ನಾನಾ ರೀತಿಯಲ್ಲಿ ಇದೀಗ ಚರ್ಚೆ ಆಗ್ತಾ ಇದೆ. ಯಾಕೆ ಅಮೆರಿಕಾಗೆ ಇದು ಮುಖಭಂಗ ಎನ್ನುವ ರೀತಿಯಲ್ಲಿ ಕರೆಸ್ಕೊಳ್ತಾ ಇದೆ ಅಂದ್ರೆ, ಖಮೇನಿ ಆ ಸರ್ವೋಚ್ಚ ನಾಯಕನ ಹತ್ಯೆ ಆದ್ರೂ ಕೂಡ ಅಲ್ಲಿ ಆಡಳಿತವನ್ನ ಬದಲಾಯಿಸೋಕೆ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ಅಮೆರಿಕ ಏನ್ ಅಂದ್ಕೊಂಡಿತ್ತು ರೆಜಿಮ್ ಬದಲಾವಣೆಗೆ, ಅದು ಯಾವುದೇ ಕಾರಣಕ್ಕೂ ಅವರಿಗೆ ಸಾಧ್ಯವೇ ಆಗ್ತಾ ಇಲ್ಲ, ಅಥವಾ ಅವ್ರು ಅಂದ್ಕೊಂಡಿದ್ದನ್ನ ಈ ಸಂದರ್ಭದಲ್ಲಿ ನೆರವೇರಿಸೋದಿಕ್ಕೆ ಆಗ್ತಾ ಇಲ್ಲ. ಮತ್ತೊಂದು, ಇರಾನ್ ಜನರ ಬೆಂಬಲವನ್ನ ಪಡೆಯುವಂತ ನಿರೀಕ್ಷೆ ಇತ್ತು ಅಮೆರಿಕಾಗೆ. ಆದ್ರೆ ಇರಾನ್ ಜನ ಇವತ್ತು ಬೆಂಬಲವನ್ನ ಕೊಡ್ತಾ ಇಲ್ಲ. ಅದರ ಬದಲಾಗಿ ಈಗ ಯಾರು ಆಡಳಿತದಲ್ಲಿದ್ದಾರೋ ಅವರ ಪರವಾಗಿ ಇರಾನ್ ಜನ ನಿಂತುಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮತ್ತೊಂದು, ಹರ್ಮುಜ್ ಜಲಸಂಧಿಯಿಂದ ಜಾಗತಿಕ ಮಟ್ಟದಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಇದೊಂದು ರೀತಿಯಲ್ಲಿ ಅಮೆರಿಕಾಗೆ ಮುಖಭಂಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಂದು, ಮಿತ್ರರಾಷ್ಟ್ರಗಳ ಸ್ನೇಹದ ನಿರೀಕ್ಷೆಯಲ್ಲಿ ಅಮೆರಿಕ ಇತ್ತು. ಆದ್ರೆ ನ್ಯಾಟೋ ಪಡೆಗಳು ಬೆಂಬಲಕ್ಕೆ ಬರ್ತಾ ಇಲ್ಲ. ಬೇರೆ ಬೇರೆ ಮಿತ್ರರಾಷ್ಟ್ರಗಳು ಕೂಡ ಅಮೆರಿಕವನ್ನು ಇವತ್ತು ದೂಷಿಸ್ತಾ ಇದ್ದಾರೆ ಹೊರತಾಗಿ ಅಮೆರಿಕದ ಜೊತೆಗೆ ಇವತ್ತು ಯಾರೂ ಕೂಡ ನಿಂತ್ಕೊಳ್ತಾ ಇಲ್ಲ. ಮತ್ತೊಂದು, ಇದೀಗ ಡೊನಾಲ್ಡ್ ಟ್ರಂಪ್ ಒಂದು ರೀತಿಯಲ್ಲಿ ಒಬ್ಬಂಟಿ ಎನ್ನುವ ಪರಿಸ್ಥಿತಿ ಎದುರಾಗಿದೆ. ಅಮೆರಿಕದಲ್ಲೇ ಯುದ್ಧಕ್ಕೆ ವಿರೋಧ ವ್ಯಕ್ತವಾಗ್ತಿದೆ. ಓರ್ವ ಅಧಿಕಾರಿ ಕೂಡ ನಿನ್ನೆ ತಾನೇ ಕೆಂಟ್ ಎನ್ನುವಂತ ಅಧಿಕಾರಿ ರಾಜೀನಾಮೆ ಕೊಟ್ಟಿದ್ದಾರೆ. ಇಸ್ರೇಲ್ ತಾಳಕ್ಕೆ ತಕ್ಕ ಹಾಗೆ ಅಮೆರಿಕ ಕುಣಿತಾ ಇದೆ. ಇರಾನ್ಗೂ ನಮಗೆ ಯಾವುದೇ ಶತ್ರುತ್ವ ಇರಲಿಲ್ಲ ಎನ್ನುವಂತ ರೀತಿಯಲ್ಲಿ ಒಟ್ಟಾರೆಯಾಗಿ ಅಮೆರಿಕ ಏನ್ ಅಂದುಕೊಂಡಿತ್ತೋ ಸ್ವಲ್ಪ ದಿನಗಳಲ್ಲೇ ಯುದ್ಧವನ್ನ ಮುಗಿಸಿ ಬಿಡಬಹುದು, ಇರಾನ್ ಅನ್ನ ಹೊಸಕ್ಕೆ ಹಾಕಬಹುದು ಎನ್ನುವ ರೀತಿಯಲ್ಲಿ, ಆದ್ರೆ ಎಲ್ಲವೂ ಕೂಡ ಇದೀಗ ಉಲ್ಟಾ ಪಲ್ಟಾ ಆಗಿದೆ. ಅಮೆರಿಕ ಅಂದುಕೊಂಡಿದ್ದನ್ನ ಈ ಹಂತದಲ್ಲಿ ಸಾಧಿಸೋಕೆ ಸಾಧ್ಯವೇ ಆಗಿಲ್ಲ. ಹೀಗಾಗಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಈ ಹಂತದ ವಿಶ್ಲೇಷಣೆ ಹೇಗಿದೆ ಅಂದ್ರೆ, ಅಮೆರಿಕಾಗೆ ಒಂದು ರೀತಿಯಲ್ಲಿ ಹಿನ್ನಡೆ ಅಥವಾ ಅಮೆರಿಕಾಗೆ ಮುಖಭಂಗ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆ ಆಗ್ತಾ ಇದೆ. ಅಷ್ಟೊಂದು ಯುದ್ಧ ಸಾಮಗ್ರಿಗಳನ್ನ ಬಳಸಿದ್ದಾರೆ, ಅಷ್ಟೊಂದು ಹಣವನ್ನ ಖರ್ಚು ಮಾಡಿದ್ದಾರೆ, ಅಥವಾ ಏನೇನೋ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಎಲ್ಲಿವರೆಗೆ ಅಂದ್ರೆ ಆ ಕಾರ್ಗ್ ಐಲ್ಯಾಂಡ್ ಇದೆಯಲ್ಲ, ಇರಾನ್ನ ಪ್ರಮುಖ ಐಲ್ಯಾಂಡ್, ಅದರ ಸುದ್ದಿಗೂ ಹೋಗ್ಬಿಟ್ರು. ಅದನ್ನು ಕೂಡ ಟಚ್ ಮಾಡುವ ಹಂತಕ್ಕೆ ಹೋದ್ರು. ಅದಾದ ಬಳಿಕ ಇರಾನ್ನಲ್ಲಿ ಪ್ರಮುಖ ಪ್ರದೇಶಗಳ ಮೇಲೆ ಬಾಂಬ್ ಸುರಿಮಳೆನ ಸುರಿಸಿದ್ರು. ಆದ್ರೆ ಯಾವುದೇ ಪ್ರಯೋಜನವೂ ಕೂಡ ಆಗ್ತಾ ಇಲ್ಲ. ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ. ಬಂಧುಗಳೇ, ನಿಮ್ಗೆ ಏನಿಸುತ್ತೆ ವಿಚಾರ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.